ಆಫ್ ಕೇದಾರ್ನಾಥ್ ಯಾತ್ರಾ. ಸೊ ನಾನು ಬೆಳಗ್ಗೆ ಎದ್ದು ಬೇಗ ಮತ್ತೆ ಇನ್ನೊಂದ್ಸರಿ ದರ್ಶನ ಮಾಡಿಬಿಟ್ಟು ದೇವಸ್ಥಾನ ಹತ್ರ ಎಲ್ಲ ಹೋಗ್ಬಿಟ್ಟು ಬೆಳಗ್ಗೆ ಅಂತೂ ತುಂಬಾನೇ ಪೀಸ್ಫುಲ್ಲಾಗಿ ಸಖತ್ತಾಗಿತ್ತು ದೇವಸ್ಥಾನ ಹತ್ರ ಅಂತ. ಸೊ ಮತ್ತೆ ನಾವು ಅಲ್ಲಿಂದ ಬೆಟ್ಟ ಇಳಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಟ್ರೆಕ್ ಮಾಡೋಕ್ಕೆ. ಸೊ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದು 5:30ಗೆ ಸ್ಟಾರ್ಟ್ ಮಾಡಿದ್ವಿ. ಕೆಳಗಡೆ ಬಂದು ರೀಚ್ ಆಗೋಷ್ಟರೊಳಗೆ 11:30 ಆಗಿತ್ತು. ಸೊ ಇಳಿಬೇಕಾದ್ರೆ ಏನು ಅಷ್ಟೊಂದು ಕಷ್ಟ ಅನಿಸಿಲ್ಲ. ಸೊ ಬೇಗನೂ ಇಳಿದ್ಬಿಟ್ವಿ. ಹೋಗ್ಬೇಕಾದ್ರೆ ಮಾತ್ರ ತುಂಬಾ ಟೈಮ್ ಹಿಡಿಸಿತ್ತು. 6:00ಗೆ ಸ್ಟಾರ್ಟ್ ಮಾಡಿದ್ರೆ ಮಧ್ಯಾಹ್ನ 3:00ಗೆ ಹೋಗಿದ್ವಿ. ಸೊ ಇಳಿಬೇಕಾದ್ರೆ ಮಾತ್ರ 5:30ಗೆ ಸ್ಟಾರ್ಟ್ ಮಾಡಿದ್ದಕ್ಕೆ 11:30ಗೆ ಎಲ್ಲನೂ ಸಹ ಇಳಿದ್ಬಿಟ್ವಿ. ಮತ್ತು ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇತ್ತು. ದೇವರ ದಯದಿಂದ ನಾವು ಹೋದಾಗ ಮಳೆ ಎಲ್ಲ ಬಂದಿಲ್ಲ. ಮಳೆ ಎಲ್ಲ ಬಂದರೆ ತುಂಬಾ ಸ್ವಲ್ಪ ಕಷ್ಟ ಆಗುತ್ತೆ ರೋಡ್ಗಳಲ್ಲಿ ಓಡಾಡೋಕ್ಕೆ ಎಲ್ಲನೂ. ಮಳೆ ಎಲ್ಲ ಇದೆ ಅಂತಂದರೆ ನೀವು ಒಂದು ಸ್ವಲ್ಪ ಹುಷಾರಾಗಿ ಸೇಫ್ಟಿ ಮೆಷರ್ಸ್ ತೊಗೊಳ್ಳಿ. ಅಲ್ಲಿ ಬಂದು ವೆದರ್ ಬಂದು ಸಿಕ್ಕಾಪಟ್ಟೆ ಫ್ಲಕ್ಚುಯೇಟ್ ಆಗ್ತಾನೆ ಇರುತ್ತೆ. ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲಿರುತ್ತೆ ಅಂತಲೇ ಹೇಳೋಕ್ಕೆ ಆಗಲ್ಲ. ಸೊ ಬಟ್ ಎಲ್ಲದಕ್ಕೂ ರೆಡಿ ಆಗಿರಬೇಕು. ಮಳೆ ಬಂದ್ರೂ ಹೋಗೋದಕ್ಕೆ ನಡೆಯೋದಕ್ಕೆ ರೆಡಿ ಆಗಿರಬೇಕು. ಮತ್ತು ಈ ಥರ ಬಿಸಿಲು ಬಂದ್ರೂ ನಾವು ಮ್ಯಾನೇಜಬಲ್ ಮಾಡೋ ಥರ ಅಂದ್ಕೊಂಡು ಹೋಗಬೇಕು. ಒಂದೇ ಕಾನ್ಸಿಸ್ಟೆನ್ಸಿನಲ್ಲಿ ಇರುತ್ತೆ ವೆದರು ಅಂತ ಹೇಳೋಕ್ಕಾಗಲ್ಲ. ಸೊ ಇನ್ನು ವೆದರಂತೂ ತುಂಬ ಚೆನ್ನಾಗಿತ್ತು. ನಾವು ಬರ್ತಾ ಸ್ವಲ್ಪ ಎಲ್ಲ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಎಲ್ಲ ಬರೋಷ್ಟರೊಳಗೆ ಇನ್ನು ತಿಂಡಿ ಎಲ್ಲನೂ ನಾರ್ಮಲಾಗಿ ಅಲ್ಲಿ ವಾಟರ್ ಬಾಟಲು ಆಗಿರ್ಬೋದು, ಊಟ ಆಗಿರ್ಬೋದು ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಕೆಳಗಡೆಗಿಂತ. ಯಾಕೆಂದರೆ ಬೆಟ್ಟದ ಮೇಲೆ ಅವರು ಎತ್ಕೊಂಡೋಗಿ ಮಾರಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ನೀರು ಬಾಟ್ಲೇನೋ ತೊಗೋಬೇಕಂತಂದರೆ 50ಇಂದ 100 ರುಪೀಸ್ವರೆಗೂ ಚಾರ್ಜ್ ಮಾಡ್ತಾರೆ. ಮತ್ತು ಇನ್ನು ಕಾಫಿ ಟೀ ಬೇಕಾದ್ರೂ 60 ರೂಪಾಯಿ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಒಂದು ಸಣ್ಣ ಫ್ರೂಟ್ ಬೌಲ್ಗೆ 50 ರುಪೀಸ್ ಮೇಲೆ ಚಾರ್ಜ್ ಮಾಡ್ತಾರೆ. ಸೊ ಇನ್ನು ಏನೇ ತೊಗೊಳ್ಳಿ ಎಲ್ಲ ಡಬಲ್ ಚಾರ್ಜಸ್ ಇರುತ್ತೆ. ಆದಷ್ಟು ನೀವು ಬೆಟ್ಟ ಹತ್ತಬೇಕಾದ್ರೂ ಅಷ್ಟೇ, ಇಳಿಬೇಕಾದ್ರೂ ಅಷ್ಟೇ ಲಗೇಜ್ ಸ್ವಲ್ಪ ಕಡಿಮೆನೇ ತೊಗೊಂಡೋಗಿ. ಲಗೇಜ್ ಇದ್ದಷ್ಟು ನಮಗೆ ತುಂಬಾ ಕಷ್ಟ ಆಗುತ್ತೆ ಬೆಟ್ಟ ಹತ್ತೋದಕ್ಕೆಲ್ಲನೂ. ಸೊ ಇದಿಷ್ಟು ನನ್ನ 4th ಡೇ ವ್ಲಾಗ್ ಆಗಿತ್ತು. ಬೆಟ್ಟ ಇನ್ನು ಇಳ್ಕೊಂಡು ಬರ್ತಾ ಇದ್ವಿ. ಸೊ ತುಂಬಾ ಆರಾಮಾಗಿ ಇಳಿದ್ಬಿಟ್ಟು ಬಂದ್ವಿ. ಸೊ ಏನೂ ತೊಂದರೆ ಆಗಿಲ್ಲ. ಸೊ ನೀವೇನಾದರೂ ಈ ಥರ ಹೋಗ್ಬೇಕಂತಂದರೆ ಎಲ್ಲ ಸೇಫ್ಟಿ ಮೆಷರ್ಸ್ನ ತೊಗೊಳ್ಳಿ. ಸೊ ಸೇಫ್ಟಿಯಾಗಿ ಏನೇನು ಬೇಕು ಎಲ್ಲದೂ ವೆದರ್ಗೆ ತಕ್ಕನಂಗೆ ಕ್ಲಾತ್ಸ್ ಆಗಿರ್ಬೋದು. ಮತ್ತು ಮೇಲೆಗಡೆ ಮಾತ್ರ ಚಳಿ ಇದ್ದೇ ಇರುತ್ತೆ ಎಷ್ಟು ಬಿಸಿಲಿದ್ರೂ. ಸೊ ಐಸ್ ಮಂಜು ಎಲ್ಲ ಇರೋದಕ್ಕೋಸ್ಕರ ಸೊ ನೀವು ಸೇಫ್ಟಿಯಾಗಿ ಏನೇನು ಬೇಕು ಅದನ್ನು ತೊಗೊಂಡು ಹೋಗಿರಿ. ಬಟ್ ಲಗೇಜ್ ಎಲ್ಲನೂ ಸ್ವಲ್ಪ ಆದಷ್ಟು ಕ್ಯಾರಿ ಮಾಡೋದನ್ನು ಕಡಿಮೆ ಮಾಡ್ಕೊಳ್ಳಿ. ಯಾಕಂದರೆ ಬರ್ಡನ್ ಆಗುತ್ತೆ. ಹತ್ತಬೇಕಾದ್ರೂ ಅಷ್ಟೇ, ಇಳಿಬೇಕಾದ್ರೂ ಅಷ್ಟೇ ಸಿಕ್ಕಾಪಟ್ಟೆ ಬರ್ಡನ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಸೊ ನಮಗಂತೂ ನಾವು ಲೈಟಾಗಿ ತೊಗೊಂಡು ಹೋಗಿದ್ವಿ ಇದಕ್ಕೆ ಮುಂಚೆ ನಮ್ಗೆ ಗೊತ್ತಿರೋದ್ರಿಂದಾಗಿ. ಸೊ ಹಾಗಾಗಿ ನಮಗೆ ಆರಾಮ ಅನಿಸ್ತು. ಸೊ ಇನ್ನು ಬೆಟ್ಟ ಇಳಿದು ನಾವು ಒಂದು 11:30ಗೆ ಬ್ಯಾಕ್ ರೀಚ್ ಆದ್ವಿ. ಸೊ ನಮಗೆ ಇದಿಷ್ಟು ನನ್ನ 4th ಡೇ ವ್ಲಾಗ್ ಆಗಿತ್ತು. ಸೊ ಇನ್ನು ನೆಕ್ಸ್ಟ್ ಡೇಸಲ್ಲಿ ಯಾವುದೇ ಥರ ನಾವು ಟ್ರೆಕ್ ಎಲ್ಲ ಮಾಡಿದ್ವಿ, ಬೇರೆ ಬೇರೆ ಯಾವ್ಯಾವ ದೇವಸ್ಥಾನಕ್ಕೆ ಹೋದ್ವಿ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಇದರದ್ದು ಫುಲ್ಲು ವ್ಲಾಗ್ ಕೂಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಒಂದು ಸಾರಿ ವಿಸಿಟ್ ಮಾಡಿ ನೋಡಿ.